ನಮಸ್ಕಾರ ವೀಕ್ಷಕರೇ, ನಾನು ರಾಕೇಶ್ ಆರುಂಡಿ. ನೇಹಾ ಹತ್ಯೆ ನಡೆದು ಇಂದಿಗೆ ಒಂದು ವಾರ ಕಳೆದಿದೆ. ಈಗಾಗಲೇ ಹೋರಾಟ ಕೂಡ ತೀವ್ರಗತಿಯಲ್ಲಿ ಸಾಗ್ತಾ ಇದೆ. ಒಂದು ಹಂತದಲ್ಲಿ CID ವಿಚಾರಣೆ ಕೂಡ ಬಹಳಷ್ಟು ಸೀರಿಯಸ್ ಆಗಿ ನಡೀತಾ ಇದೆ. ನೀವೆಲ್ಲ ಕೂಡ ಗಮನಿಸ್ತಾ ಇದ್ದೀರಾ. ಜೊತೆಗೆ ಕರ್ನಾಟಕ CM ಕೂಡ ನೇಹಾ ಹಿರೇಮಠ್ಲ ಮನೆಗೆ ಭೇಟಿ ಕೊಟ್ಟು ತಂದೆ ನಿರಂಜನ್ ಹಿರೇಮಠ್ರವರಿಗೆ ಸಾಂತ್ವನ ನೀಡಿರ್ತಕ್ಕಂಥದ್ದು, ಜೊತೆಗೆ ಒಂದು ಧೈರ್ಯವನ್ನು ಕೂಡ ಕೊಟ್ಟಿದ್ದಾರೆ. ವಿಚಾರಣಾ ಹಂತ ತುಂಬ ಸೀರಿಯಸ್ ಆಗಿ ನಡೀತಾ ಇದೆ ಅಂತ ಮಾಧ್ಯಮಗಳ ಮುಂದೆ ನಿರಂಜನ್ ಹಿರೇಮಠ್ರವರು ಮಾತನಾಡಬೇಕಾದ್ರೆ ಕೆಲವೊಂದು ಹಿಂಟ್ಗಳನ್ನು ಕೂಡ ಅವ್ರು ಬಿಟ್ಕೊಡ್ಲಿಲ್ಲ. ವಿಚಾರಣೆ ಸೂಕ್ಷ್ಮಗತಿಯಲ್ಲಿ ಸಾಗ್ತಾ ಇರೋದ್ರಿಂದ ಅದನ್ನು ನಾನು ಕೆಲವೊಂದು ವಿಚಾರಗಳನ್ನು ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಕಡ್ಡಾಯವಾಗಿ ಖಂಡಿತವಾಗಿ ನಾನಂತರೂ CMನಲ್ಲಿ ಮನವಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಏನು ಸ್ಟ್ಯಾಂಡ್ ಇತ್ತಲ್ಲ ಅದೇ ಸ್ಟ್ಯಾಂಡ್ ಕೂಡ ನಾನು CM ಹತ್ರ ಮಾತನಾಡಬೇಕಾದ್ರೂ ಕೂಡ ಅದೇ ಇತ್ತು ಅಂತ. CM ಅವರು ಕೂಡ ಒಂದು ದೊಡ್ಡ ಭರವಸೆಯನ್ನು ನೀಡಿದ್ದಾರೆ. ಬೆನ್ನನ್ನು ಚಾಪ್ಪರಿಸಿ ಜೊತೆಗೆ ಅವರಿಗೆ ಹೇಳ್ತಾ ಇದ್ರು, ಮಾತಿನಲ್ಲೂ ಕೂಡ ಅದು ಕಂಡು ಬರ್ತಾ ಇದ್ರು, ಧೈರ್ಯ ತಗೊಳ್ಳಿ, ನಮ್ಮ ಸರ್ಕಾರ ಇದೆ, ನೀವು CBIಗೆ ವಹಿಸಬೇಕು ಅಂತ ಹಠ ಹಿಡಿದಿದ್ರಿ, ಬಟ್ ಬೇಡ, ನಮ್ಮ CID ಅಧಿಕಾರಿಗಳೇ ತುಂಬ ಕಟ್ಟುನಿಟ್ಟಾಗಿ ತುಂಬ ಎಚ್ಚರಿಕೆಯಿಂದ ಇದನ್ನು ತುಂಬ ಕೂಲಂಕುಷವಾಗಿ ಜನರ ಪರವಾಗಿ, ಸಾರ್ವಜನಿಕರ ಪರವಾಗಿ, ನಿಮ್ಮ ಕುಟುಂಬದ ಪರವಾಗಿ ನ್ಯಾಯವನ್ನು ಕೊಡಿಸ್ಬೇಕು ಅನ್ನೋದೇ ನಮ್ಮ CID ತಂಡಕ್ಕೂ ಕೂಡ ಇದೆ. ನಾನೂ ಕೂಡ ಖುದ್ದಾಗಿ ಹೇಳಿದ್ದೇನೆ ಅನ್ನೋದು ಕೂಡ ಖಾತ್ರಿಪಡಿಸಿದ್ದಾರೆ. ಹಾಗಾಗಿ ನಿಮಗೆ ಗೊತ್ತಿರ್ಬೋದು, CID ತನಿಖಾಧಿಕಾರಿಗಳು ಅನುಭವಿ ಪತ್ತೆದಾರನ ಹೊಂದಿದ್ದಾರೆ, ವಿಧಿವಿಧಾನ ತಜ್ಞರು ಕೂಡ ಇದ್ದಾರೆ, ಜೊತೆಗೆ ವರ್ಕಿಂಗ್ ಪೊಲೀಸ್ ಆಫೀಸರ್ಗಳ ಜೊತೆ ಮ್ಯೂಚುವಲ್ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಕೊಂಡು ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಕೂಡ ಸೂಕ್ಷ್ಮವಾಗಿ ಸಾಕ್ಷ್ಯ ಸಂಗ್ರಹಗಳನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಸ್ಥಳ ಮಹಜರು ಪ್ರಕ್ರಿಯೆ ಅಂತೂ ಮುಗಿದಿದೆ. ಜೊತೆಗೆ ಈಗಾಗಲೇ ಆತನನ್ನು ಧಾರವಾಡದ ಹೊರವಲಯದಲ್ಲಿ ಕರ್ಕೊಂಡು ಪ್ರತ್ಯೇಕವಾಗಿ ಅಜ್ಞಾತ ಸ್ಥಳದಲ್ಲೂ ಕೂಡ ವಿಚಾರಣೆ ನಡೆಸ್ತಿರ್ತಕ್ಕಂಥದ್ದು. ಇದರ ಒಂದು ಹೈ ವೋಲ್ಟೇಜ್ನ ನಿಮಗೆಲ್ಲರಿಗೂ ಕೂಡ ತಿಳಿಸ್ತಾ ಇರ್ತಕ್ಕಂಥದ್ದು. ಬಟ್ ಆದರೆ ಕೆಲವೊಂದು ವಿಚಾರಣೆ ನಡೆಸಬೇಕಾದ್ರೂ ಕೂಡ ಫಯಾಜ್ ತಿಳಿಸಿರ್ತಕ್ಕಂಥ ಮಾಹಿತಿಗಳು ಎಲ್ಲರನ್ನೂ ಕೂಡ ಇನ್ನಷ್ಟು ಬೆಚ್ಚಿ ಬೀಳಿಸ್ತಾ ಇರ್ತಕ್ಕಂಥದ್ದು. ಒಂದೊಂದೇ ಮಾಹಿತಿ CID ತನಿಖಾ ತಂಡದಿಂದ ಕೂಡ ಹೊರಗೆ ಬೀಳ್ತಾ ಇದೆ. ಬಟ್ ಇನ್ನೊಂದು ಕಡೆ ಇದೇ ನೇಹಾ ಹಿರೇಮಠ್ ತಂದೆ ನಿರಂಜನ್ ಹಿರೇಮಠ್ರವರು ತಮಗೆ ಬೆದರಿಕೆ ಇದೆ, ದಯವಿಟ್ಟು ನಮಗೂ ಕೂಡ ಭದ್ರತೆಯನ್ನು ಕೊಡಬೇಕು ಅಂತಲೂ ಕೂಡ ಒಂದು ಮಾತನ್ನು ಹೇಳಿದರು. ಯಾಕೆ ಅನ್ನೋದನ್ನ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಫಯಾಜ್ ವಿಚಾರಣೆ ವೇಳೆ ಹೊರಬಿಟ್ಟಿರ್ತಕ್ಕಂಥ ಮಾಹಿತಿಗಳ ಬಗ್ಗೆಯೂ ಕೂಡ ನಾನು ಮಾತನಾಡಬೇಕು. ಜೊತೆಗೆ ಆತ ಅವತ್ತು ಕೊಲೆ ಮಾಡಲಿಕ್ಕೆ ಸಂಚು ರೂಪಿಸಿದ್ದ 5 ದಿನಗಳ ಹಿಂದೆ ಆತ ಒಂದು ಚಾಕುವನ್ನು ಖರೀದಿ ಮಾಡಿದ್ದ ಅನ್ನೋದು ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಜೊತೆಗೆ ಅವತ್ತಿನ ದಿನ ಖಂಡಿತವಾಗಿ ಇವತ್ತು ಬರ್ತಾಳೆ ಅನ್ನೋದು ಒಂದು ಕಾಲೇಜ್ ಬಿಟ್ಟ ವಿದ್ಯಾರ್ಥಿ ಅವ್ರ ಗೆಳೆಯರ ಜೊತೆಗೆ ಇವ್ರ ಜೊತೆಗೆ ಒಂದಿಷ್ಟು ಮಾಹಿತಿಯನ್ನು ಸಂಗ್ರಹ ಮಾಡಿರ್ಬೋದು. ನೇಹಾ ಹಿರೇಮಠ್ ಇವತ್ತು ಕಾಲೇಜಿಗೆ ಎಕ್ಸಾಮ್ ಬರೀಲಿಕ್ಕೆ ಬರ್ತಾಳೆ ಅಂತ. ಬಟ್ ಆದರೆ ವಿಚಾರಣೆ ವೇಳೆ ಆತ ಹೊರಬಿಟ್ಟಿರ್ತಕ್ಕಂಥದ್ದು ಮಾಹಿತಿ, ವಾಟ್ಸಪ್ ಸ್ಟೇಟಸ್ನ ನೋಡಿ ನಾನಿವತ್ತು ಕೊಲೆ ಮಾಡಲಿಕ್ಕೆ ಬಂದೆ ಅಂತ. ಹಾಗಾದರೆ ವಾಟ್ಸಪ್ ಸ್ಟೇಟಸ್ ಏನಾಗಿತ್ತು ಅಂದರೆ, ನಾನಿವತ್ತು ಕಾಲೇಜ್ಗೆ ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಾ ಇದ್ದೀನಿ, ಐ ಆಮ್ ಗೋಯಿಂಗ್ ಟು ಕಾಲೇಜ್ ಫಾರ್ ಎಕ್ಸಾಮ್ ಪರ್ಪಸ್ ಅಂತ ಏನೋ ಒಂದು ಸ್ಟೇಟಸ್ನ ಹಾಕಿದ್ರಂತೆ ಇದೇ ನೇಹಾ ಹಿರೇಮಠ್. ಆಗ ಆತನಿಗೆ ಖಾತ್ರಿಯಾಗಿದೆ ಇನ್ನೊಂದಿಷ್ಟು ಕ್ಷಣಗಳಲ್ಲಿ ಆ ಎಕ್ಸಾಮ್ ಬರೀಲಿಕ್ಕೆ ಬರ್ತಾಳೆ ಅಂತ. ತುಂಬ ಪ್ಲ್ಯಾನ್ ಮಾಡ್ಕೊಂಡಿದ್ದಾನೆ. ಹಾಗಾಗಿ ಬೈಕನ್ನು ಹೊರಗೆ ನಿಲ್ಲಿಸಿ ಅದನ್ನು ಅನ್ಲಾಕ್ ಮಾಡಿ ಆತ ಒಳಗೆ ಬಂದಿದ್ದು, ನೀಚ ಕೃತ್ಯವನ್ನು ಎಸಗಿದ್ದು, ಅದಾದ ನಂತರ ಪೊಲೀಸರ ಕೈಗೆ ಸಿಕ್ಕಿದ್ದು, ಕಸ್ಟಡಿಯ ವಿಚಾರಣೆ ಎಲ್ಲವೂ ಕೂಡ ನಡೀತು. ಮೊನ್ನೆ ಮಹಜರು ನಡೆಯೋ ಸ್ಥಳದಲ್ಲೂ ಕೂಡ ಅನೇಕರು ಬಿಟ್ಟಿದ್ದರೆ ಆತನನ್ನು ಕೊಲೆ ಮಾಡೋ ಘಟನೆಗಳು ಕೂಡ ಇದ್ದು, ವಿದ್ಯಾರ್ಥಿಗಳೆಲ್ಲರೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲೂ ಕೂಡ ಹೋರಾಟ ಮಾಡಲಿಕ್ಕೆ ಬಂದಿದ್ದರು. ಸದ್ಯ ಈಗ ಅಜ್ಞಾತ ಸ್ಥಳದಲ್ಲಿ ನಡೀತಾ ಇರ್ತಕ್ಕಂಥ ವಿಚಾರಗಳಲ್ಲಿ ಅವನು ಈ ಥರದ ಮಾಹಿತಿಗಳನ್ನೆಲ್ಲ ಅವನು ಹೊರಗೆ ಬಿಟ್ಟಿರೋದು. ಇದರ ಜೊತೆಗೆ ಇದೇ ನೇಹಾ ಹಿರೇಮಠ್ ಅವರ ತಂದೆ ನಿರಂಜನ್ ಹಿರೇಮಠ್ರವರ ಕುಟುಂಬ ಏನು ಮೊನ್ನೆ ಎಲ್ಲ ಅಂತ್ಯಕ್ರಿಯೆ ವಿಧಿವಿಧಾನಗಳನ್ನು ನಡೆಸ್ತು, 3 ದಿನದ ಕಾರ್ಯಗಳನ್ನು ನಡೆಸ್ತು. ಈ ಧಾರ್ಮಿಕ ಪ್ರಕ್ರಿಯೆಗಳು ನಡೆಯೋ ಸಂದರ್ಭದಲ್ಲೂ ಕೂಡ ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಮನೆಗೆ ಹೋಗಿ ಬಂದು ಮಾಡ್ತಾ ಇದ್ದಾನಂತೆ. ಜೊತೆಗೆ ಅವರ ಬೆಡ್ರೂಮ್ ವಿಡಿಯೋಗಳನ್ನೆಲ್ಲ ಚಿತ್ರೀಕರಿಸ್ಕೊಳ್ತಾ ಇದ್ದಂತೆ. ಜೊತೆಗೆ ಕೇಳಿದ್ದಕ್ಕೆ ಏನು ಹೇಳಿದೆ ಸಬೂಬ್ ಕೊಟ್ಟು ಹಾಗೆ ಪರಾರಿ ಆದನಂತೆ. ಸೊ ಇವೆಲ್ಲವೂ ಕೂಡ ಅವ್ರ ತಂದೆಗೂ ಕೂಡ ಹೆದರಿಕೆ ಆಗ್ತಾ ಇದೆ. ಯಾಕೆ ಅಂದರೆ ಮಗಳ ಹತ್ಯೆಯ ಹಿಂದೆ, ಇದೆಲ್ಲ ನಡೆದಿರೋ ಘಟನೆಗಳ ಹಿಂದೆ ಒಂದು ದೊಡ್ಡ ಸಂಚು ಇದೆ, ಯಾರ್ದೋ ಒಬ್ಬರದ್ದು ಕೈವಾಡ ಇದೆ. ಹಾಗಾಗಿ ಈಗೇನಾದರೂ ಆತ ತಮ್ಮ ಖಾಸಗಿ ಮನೆಯ ಫೋಟೋಗಳನ್ನು ವೀಡಿಯೋಸ್ಗಳನ್ನು ತೆಗೆದುಕೊಳ್ಳೋದ್ರ ಹಿಂದೆ ಏನಾದರೂ ಕಾರಣಗಳಿರ್ಬೋದು. ಜೊತೆಗೆ ಅದನ್ನು ನಾವು ತುಂಬ ಯಾರೋ ಮಾಮೂಲಿಯಾಗಿ ಈ ಥರದ ವೀಡಿಯೋಗಳು ಅಥವಾ ಮಾಧ್ಯಮದವರು ಅಥವಾ ಯಾರೋ ಅಲ್ಲಿನ ಜನರು ಇದೇ ನೇಹಾಳ ಬೆಡ್ರೂಮ್ ಅಂತ ತೋರಿಸ್ಲಿಕ್ಕೆ ಮಾತನಾಡಲಿಕ್ಕೆ ಅದನ್ನು ವಿಡಿಯೋ ಚಿತ್ರೀಕರಿಸ್ಕೊಂಡ್ರೂ ಕೂಡ, ಬಟ್ ಅದನ್ನು ತುಂಬ ಸಿಲ್ಲಿಯಾಗೂ ತೆಗೆದುಕೊಳ್ಳೋ ಹಾಗಿಲ್ಲ. ಜೊತೆಗೆ ಯಾರಾದರೂ ಆ ಥರದ ಇನ್ನೊಂದಿಷ್ಟು ಏನಾದರೂ ಮಾಡಬೇಕು, ಇದನ್ನು ಇನ್ನೊಂದು ಕೆಟ್ಟ ರೀತಿಯಾಗಿ ಸಂಚನ್ನು ರೂಪಿಸ್ತಾ ಇರೋರಿಗೆ ಈ ಥರದ ಮನೆಯ ವೀಡಿಯೋಸ್ಗಳು ಬೇಕಾಗ್ತವೆ ಅನ್ನೋ ಕಾರಣಕ್ಕೆ ಯಾರಾದರೂ ಈ ಥರ ಚಿತ್ರೀಕರಿಸಿರ್ಬೋದು. ಅದನ್ನು ಕೂಡ CM ಬಳಿ ಅವ್ರು ಹೇಳಿದ್ದಾರೆ. CM ಕೂಡ ರಿಯಾಕ್ಟ್ ಮಾಡಿದ್ರು,
ನಿರಂಜನ್ ಹಿರೇಮಠರವರು ಎಕ್ಸ್ಪೆಕ್ಟ್ ಮಾಡೋದಾದರೆ ಖಂಡಿತವಾಗಿಯೂ ಅವ್ರಿಗೆ ನಾವು ಭದ್ರತೆಯನ್ನು ಒದಗಿಸಿಕೊಡ್ತೇವೆ ಅಂತ. ಬಟ್ ಆದರೆ ಮನೆಗೆ ಬಂದು ನೇಹಾ ಹಿರೇಮಠ ಬೆಡ್ರೂಮ್ ವಿಡಿಯೋ ಮಾಡಿದ್ದು, ಮನೆಯ ಧಾರ್ಮಿಕ ಕಾರ್ಯಗಳ ಎಲ್ಲವನ್ನೂ ವಿಡಿಯೋ ಮಾಡ್ಕೊಂಡು ಹೋಗಿದ್ದು ಯಾರು ಅನ್ನೋದು ಇನ್ನೂ ಕೂಡ ತಿಳಿದು ಬಂದಿಲ್ಲ. ಇದರ ಜೊತೆಗೆ ಅದು ಕೂಡ ತಳುಕು ಹಾಕ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ CID ತನಿಖೆ ನಡೀತಾ ಇದೆ. ಇದರ ಬೆನ್ನಲ್ಲೇ ತಂದೆ ಕೇಳಿದರು, ನೀವು ಈ CID ತನಿಖೆ ಏನಾದರೂ ನಿಮಗೆ ಮನವೊಲಿಸುವ ಹಾಗೆ ತೀರ್ಪು ಬರದೇ ಇದ್ದರೆ ಏನು ಮಾಡ್ತೀರಾ ಅಂತ ಹೇಳಿ. ಅವರು ಖಂಡಿತವಾಗಿಯೂ ನಾನು CBI ತನಿಖೆಗೆ ಒಪ್ಪಿಸ್ತೇನೆ, ಇದಕ್ಕಿಂತ ಇನ್ನೊಂದು ದೊಡ್ಡ ಸಂಸ್ಥೆ ಇದೆ, ಇದ್ರ ಮೇಲೆ ನನಗೆ ಹೋದರೆ ನಂಬಿಕೆ ಕಳ್ಕೊಂಡ್ರೆ ನಾನು ಖಂಡಿತ ಮುಂದಿನ ಹಂತಕ್ಕೆ ಹೋಗ್ತೀನಿ ಅಂತ. ಬಟ್ ಹಾಗಾದರೆ ಯಾವಾಗ ತೀರ್ಪು ಬರ್ಬೋದು? ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಎನ್ಕೌಂಟ್ರಿಗೆ ಆದೇಶ ಮಾಡ್ಬೋದಾ ಅಥವಾ ಗಲ್ಲು ಶಿಕ್ಷೆಗೆ ಆದೇಶ ಮಾಡ್ಬೋದಾ ಅಂತ. ಬಟ್ CM ಅವರು ಇವರಿಗೆ ಖಾತ್ರಿ ಕೊಟ್ಟಿರೋ ಇನ್ಫಾರ್ಮೇಷನ್ ಪ್ರಕಾರ 90 ಅಥವಾ 120 ದಿನಗಳ ಒಳಗೆ ಖಂಡಿತವಾಗಿಯೂ 100ಕ್ಕೆ 100% ರಿಸಲ್ಟ್ ಕೊಡ್ತೀವಿ ಅಂತ ಸರ್ಕಾರ ಅವರಿಗೆ ಧೈರ್ಯವನ್ನು ತುಂಬಿದೆಯಂತೆ. ಸಿದ್ದರಾಮಯ್ಯನವರು ಮನೆಗೆ ಬಂದಾಗ ಅವ್ರಿಗೆ ಇದೇ ಮಾತನ್ನು ಹೇಳಿದ್ದಾರಂತೆ. ಇನ್ನೆಷ್ಟು ದಿನಗಳಾಗ್ಬೋದು, ಎಷ್ಟು ದಿನ ಸಮಯ ತೆಗೆದುಕೊಳ್ಬೋದು ಅಂತ ನಿರಂಜನ್ ಹಿರೇಮಠರವರು ಕೇಳಿದಾಗ, ಖಂಡಿತ ನಿಮಗೆ 90-120 ದಿನದೊಳಗೆ ಖಂಡಿತವಾಗಿಯೂ ನಿಮ್ಮ ಪರವಾಗೇ ತೀರ್ಪು ಬರುತ್ತೆ, ಏನು ತೊಂದರೆ ತಗೋಬೇಡಿ ಖಂಡಿತವಾಗಿಯೂ ಅಂತ ಹೇಳಿದ್ದಾರೆ. ಬಹಳಷ್ಟು ಜನ ಇನ್ನೇನೊಂದು 2 ವಾರಗಳಲ್ಲೇ ತೀರ್ಪು ಬರುತ್ತೆ ಅಂತ. ಬಟ್ 90-120 ದಿನಗಳು ಅಂದರೆ ತುಂಬ ತಡವಾಯಿತು. ಬಟ್ ಆದರೂ ಕೂಡ ತಾಳ್ಮೆಯಿಂದ ಕಾಯ್ತೀವಿ, ನಮ್ಮ ಪರವಾಗೇ ತೀರ್ಪು ಬರುತ್ತೆ ಅನ್ನೋ ದೊಡ್ಡ ನಂಬಿಕೆಯಲ್ಲಿ ಇದ್ದೀವಿ ಅನ್ನೋದೇ ನಿರಂಜನ್ ಹಿರೇಮಠರವರ ಮಾತಾಗಿತ್ತು. ಸೊ ಹಾಗಾಗಿ ಎಲ್ಲಾದರೂ ಈ ಥರ ಇವ್ರು ಗಲ್ಲಿಗೆ ಏರಿಸಬೇಕು ಅಥವಾ ಎನ್ಕೌಂಟ್ರ್ ಮಾಡಬೇಕು, ಇದು ಯಾವುದು ಆಗದೇ ಇದ್ದರೆ ಎಕ್ಸ್ಪೆಕ್ಟೇಷನ್ಸ್ ಪ್ರಕಾರ ನಿರಂಜನ್ ಹಿರೇಮಠರವರು ಮಾತನಾಡಿರೋ ಪ್ರಕಾರ ಅವ್ರು ಖಂಡಿತವಾಗಿಯೂ CBIಗೆ ಈ ಕೇಸನ್ನು ಮತ್ತೆ ಒಪ್ಪಿಸೋ ಚಾನ್ಸಸ್ ಇದೆ. ಹಾಗಾಗಿ ಇವೆಲ್ಲ ಪ್ರಕರಣಗಳು, ಇವೆಲ್ಲ ನಡೆದ ಘಟನೆಗಳು, ಜೊತೆಗೆ ತಂದೆ ತಾಯಿಯ ಮಾತದು ಒನ್ ಫಾರ್ ಸೈಡ್ ಆಗಿರೋದಂದ್ರೂ ನಿಜ. ಈಗ ಫಯಾಜ್ನ ತಂದೆ ತಾಯಿಯ ಮಾತುಗಳು ಎಲ್ಲೂ ಕೇಳಿ ಬರ್ತಾಯಿಲ್ಲ. ಜೊತೆಗೆ ಒಂದಿಷ್ಟು ಅಂಜುಮಾನ್ ಸಂಸ್ಥೆಯವರು, ಮುಸ್ಲಿಂ ಸಂಸ್ಥೆಗಳು ಅವರ ಒಂದು ಶಾಲೆಗೆ ನೇಹಾಳ ಹೆಸರನ್ನು ಇಡ್ತೀವಿ ಅಂತ ಹೇಳಿದ್ದು, ಜೊತೆಗೆ ಕೆಲವೊಬ್ಬರು ಹಿಂದೂ ಪರ ಸಂಘಟನೆಗಳು, ಜೊತೆಗೆ ಇದೇ ನೇಹಾ ಕುಟುಂಬದವರು ಬೇಡ, ಆ ಥರದ ಹೆಸರನ್ನು ಇಡೋದೇ ಬೇಡ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದು, ಇದೆಲ್ಲವೂ ಕೂಡ ಒಂದರ ಹಿಂದೆ ನಡೀತಾ ಇದೆ. ಜೊತೆಗೆ ಇನ್ನೊಂದು ಕಡೆ ದೊಡ್ಡ ಮಟ್ಟದ ಲವ್ ಜಿಹಾದ್ ಇದೆ ಅಂತ ಹೇಳಿಯೂ ಕೂಡ ಒಂದು ದೊಡ್ಡ ಕೂಗು ಕೇಳಿ ಬರ್ತಾ ಇರೋದು. ಸೊ ಈ ಎಲ್ಲ ಇನ್ವೆಸ್ಟಿಗೇಷನ್ ಪ್ರೊಸೀಜರ್ ಪ್ರಕಾರ ಇವೆಲ್ಲ ಆ್ಯಂಗಲ್ಗಳಿಂದ, ಇವೆಲ್ಲ ಆಯಾಮಗಳಿಂದಲೂ ಕೂಡ CID ತನಿಖೆ ನಡೀತಾ ಇರತಕ್ಕಂಥದ್ದು. ಹಾಗಾಗಿ ನೇಹಾ ಹಿರೇಮಠ ಈ ಒಂದು ಘಟನೆ, ಈ ಒಂದು ಕೊಲೆಯ ಪ್ರಕರಣದ ಹಿಂದೆ ಯಾರೆಲ್ಲ ಸಂಚು ರೂಪಿಸಿದ್ರು, ಅದು ಇದೇ ನಿರಂಜನ್ ಹಿರೇಮಠರವರ ಕುಟುಂಬದವರಾಗಿದ್ದರೂ ಪರವಾಗಿಲ್ಲ, ತುಂಬ ಸೀರಿಯಸ್ ಆಗಲಿ ಅಂತ ಅವರೇ ಹೇಳಿದ್ದಾರೆ. ಹಾಗಾಗಿ ಯಾರಾದರೂ ಸಹಕರಿಸಿದ್ರ ಅಥವಾ ಕಾಲೇಜ್ ಒಳಗೆ ಬರಬೇಕಾದ್ರೆ ಕಾಲೇಜು ಒಳಗಿದ್ದವರು ಯಾರಾದರೂ ಬಂದಿದ್ದಾಳೆ, ಕಾಲೇಜಲ್ಲಿದ್ದಾಳೆ, ಈಗ ಹೊರಗೆ ಬರ್ತಾ ಇದ್ದಾಳೆ ಅಂತ ಏನಾದರೂ ಅವನಿಗೆ ಹೆಲ್ಪ್ ಮಾಡಿರ್ಬೋದಾ, ಆ ಥರದವರು ಕೂಡ ಈ ಕೊಲೆಯ ಈ ಒಂದು ಸಂಚಿನಲ್ಲೂ ಕೂಡ ಭಾಗಿಯಾಗ್ತಾರೆ. ಅವ್ರಿಗೂ ಕೂಡ ಶಿಕ್ಷೆ ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಇದೆಲ್ಲದರ ಆಯಾಮದಲ್ಲೇ ವಿಚಾರಣೆ ನಡೀತಾ ಇರ್ತಕ್ಕಂಥದ್ದು, ಯಾರೂ ಕೂಡ ತಪ್ಪಿಸಿಕೊಳ್ಳುವ ಮಾತೇ ಇಲ್ಲ. ಬಟ್ ಏನಾಗುತ್ತೆ ಅಲ್ಟಿಮೇಟ್ಲಿ ಇನ್ನೂ ಅಷ್ಟು ದಿನಗಳ ಕಾಲ ಕಾಯಬೇಕಾ ಅಥವಾ ಅಷ್ಟರೊಳಗೆ CID ರಿಪೋರ್ಟ್ ಕೊಡುತ್ತಾ ಕಾದು ನೋಡಬೇಕಾಗಿದೆ.